ಎಲ್ಲ ಚಂದ ಪರಿಜನನು ಅವನ ತೊಗೊಂಡು ಇಟ್ಕೊಂಡಿದ್ದು 2 ಸ್ಟೆನ್ ಗನ್. ಅವು ಫೋಟೋ ನೋಡಿದೆ ನಿಮ್ಮ ಇದರೊಳಗೆ, ಮಾಧ್ಯಮದಲ್ಲೇ ನಾನು ನೋಡಿದೆ. ನಾನು ಹಾಂ, ಅದೇ ಅವನ ನಂತರ ಅವ ಏನು ಆ್ಯಕ್ಟಿವಿಟೀಸ್ ಮಾಡ್ತಿದ್ದ ಇವನು ಕಂಟಿನ್ಯೂ ಮಾಡ್ಕೊಂಬಂದ ಅಷ್ಟೆ. ಮದುವೆ ಮಾಡ್ಕೊತಾನಲ್ಲ ಅವ, ಶೋಭಾ ಭಜಂತ್ರಿ. ಅದು ಆ್ಯಕ್ಚುಲಿ ಇವನು ಎಲ್ಲ ಕ್ರಿಮಿನಲ್ ಆ್ಯಕ್ಟ್ ಮಾಡಿ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗಿಂದ ಅವಾಗ ಗುಲ್ಬರ್ಗ ಟೀಮ ಅವನ್ನ ಅರೆಸ್ಟ್ ಮಾಡ್ತಾರೆ. ಫೈನಲಿ ಸರೆಂಡರ್ ಆಗ್ತಾನೆ. ಸರೆಂಡರ್ ಆದಾಗ ತೊಗೊಂಬಂದು ಅವನ ಕೇಸ್ ನಡೀತೈತಿ. ಒಬ್ಬ ಲಾಯರ್ ಕೊಟ್ಟಿರ್ತಾರೆ. ಆ ಲಾಯರ್ ಹತ್ರ ಆಕೆ ಶೋಭಾ ಅಸಿಸ್ಟೆಂಟ್ ಜೂನಿಯರ್ ಲಾಯರ್ ಆಗಿರ್ತಾಳೆ. ಅಲ್ಲಿ ಇಬ್ಬರಿಗೂ ಇದು ಬೆಳಿತೈತಿ. ಬೆಳೆದ ಕೂಡಲೇ ನೆಕ್ಸ್ಟ್ ಆಕೆ APP ಆಗ್ತಾಳೆ. ಎಕ್ಸಾಮ್ ಬರೆದು APP ಆಗ್ತಾಳೆ. ಆಕೆನ ಮದುವೆ ಆಗ್ತಾನೆ ನೀವು. ಹಾಂ, ನಂತರ ಆಕಿನೂ ಒಂದು ಆಕ್ಸಿಡೆಂಟ್ ಒಳಗೆ ಡೆತ್ ಆಗುತ್ತೆ. ಒಂದು ಮಗು ಏನೋ ಇರ್ಬೋದು ಇಬ್ಬರು. ಬಟ್ ನನಗೂ ಅಷ್ಟು ಇದು ಇಲ್ಲ. ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ತಾರೆ ಅಷ್ಟೇ. ಅದ್ರ ಬಗ್ಗೆ ಮುಂದೆ ಏನು ಇನ್ವೆಸ್ಟಿಗೇಷನ್ ಆಯಿತು ಗೊತ್ತಿಲ್ಲ. ನಾನು ಇಂಡಿ ಡಿವಾಸ್ಪಿ ಇದ್ದಾಗ ಇವನೊಂದು ಇದನ್ನು ತಯಾರು ಮಾಡಿದ್ದೆ, ಏನಂತಾರೆ, ಒಂದು ರೆಕಾರ್ಡ್ಸ್ ಬಿಲ್ಡಪ್ ಮಾಡಿದ್ದೆ. ಅವಾಗ 8 ಮರ್ಡರ್ ಕೇಸ್ ಇದ್ದವು 98ರಿಂದ. ಇದು ಅಫ್ಜಲ್ಪುರದ್ದು, ಬಿಜಾಪುರಕ್ಕೆ ಸಂಬಂಧಪಟ್ಟಿದ್ದು ಕೇಸ್ಗಳು ಅಷ್ಟೇ. ಅಲ್ಲದೆ ಬೇರೆ ಕಡೆ ಕೇಸ್ ಆಗಿರ್ಬೋದು. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 8 ಕೇಸ್ ಇದ್ದವು. ಎಕ್ಸ್ಟಾರ್ಷನ್ನು ಒಂದು 2-3 ಕೇಸ್ ಅದಾವು. ಈ ಭಾಳಷ್ಟು ಜನ ಇವನ ವಿರುದ್ಧ ಕಂಪ್ಲೇಂಟ್ ಕೊಡೋಕೆ ಹೆದರ್ತಿದ್ರು. ಇವಂದೇ ಆದ ಒಂದು ನೆಟ್ವರ್ಕ್ ಇತ್ತು ಈ ಕ್ರಿಮಿನಲ್ ಹುಡುಗರದು. ಸಣ್ಣ ಹುಡುಗ ಶೋಕಿಗಾಗ್ಯಾರ ಅವನ ಜೋಡಿ ಅಡ್ಡಾಡ್ತಿದ್ರು. ಒಂದು ಏನೋ ಹವಾ ಬಿಲ್ಡಪ್ ಅಂತಾರಲ್ಲ, ಈ ಯಂಗ್ ಜನ್ರೇಷನಲ್ಲಿ ಅದೊಂದು ಬ್ಯಾಡ್ ಹ್ಯಾಬಿಟ್ ಇದೆ, ಅದನ್ನು ಮಾಡ್ತಿದ್ರು. ಎಸ್ ಎಸ್, ಅದು ಹವಾ ಮೇಂಟೈನ್ ಮಾಡೋದು. ಬಟ್ ಇವನು ಕೆಲವೊಬ್ಬರು ಅಸೋಸಿಯೇಟ್ಸ್ ಬರ್ತಾರೆ. ಮುಂಡೇವಾಡಿ, ಅವನ ಮುಂಡೇವಾಡಿ ಅಂತ ಒಂದು ಹೆಸರು ಬರುತ್ತಲ್ಲ, ಇವನು ಅಸೋಸಿಯೇಟ್. ಅವ ಚಂದ ಪರಿಜನ್ ತಮ್ಮ ಬಸವರಾಜನ ಮರ್ಡರ್ ಕೇಸ್ನೊಳಗೆ ಆರೋಪಿ ಅದಾನ. ಅವ ಮುಂಡೇವಾಡಿ ಮಧ್ಯಪ್ರದೇಶಕ್ಕೆ ಹೋಗಿ ಸಾಕಷ್ಟು ವೆಪನ್ಗಳನ್ನು ತೊಗೊಂಬಂದಿದ್ದು. ಅವನ ಮೇಲೆ ಕೇಸು ಅದಾವೆ, ರಿಕವರಿನ ಆಗ್ಯಾವು. ಇಂಡಿ ಆಲ್ಮೇಲ್ ಚರ್ಚನ್ಯದಲ್ಲಿ ಅವನ ಮೇಲೆ ಕೇಸ್ ಆಗಿದಾವೆ. ಎಸ್, ಅದೇ ಉದ್ಯೋಗ. ಅದೇ ಅದಲ್ಲ. ಮತ್ತೀಗ ಮುತ್ತುರಾಜನ ಮರ್ಡರ್ ಕೇಸಲ್ಲಿ ಧರ್ಮರಾಜ್ ಇನ್ವಾಲ್ವ್ ಆಗ್ತಾನೆ. ಇವನು ಆರೋಪಿ ಅದಾನ ಅದ್ರಾಗ. ಮುತ್ತುರಾಜ್ಗೆ ಧರ್ಮರಾಜ್ಗೆ ಏನು ವೈರತ್ವ ಐತೆ? ಯಾವ್ದ್ರ ಬಗ್ಗೆ ವೈರತ್ವ ಇದೆ?